Students, in the last class we discussed about Boyle's law, right? So, according to Boyle's law, that is at constant temperature, the pressure is inversely proportional to volume, right? So, according to Boyle's law, at constant temperature, pressure of a given amount of gas is inversely proportional to the volume, okay na? Proportional to its volume. Clear. Next we have Charles' law. So, under Charles' law, it is a temperature volume relationship. So, we are going to relate temperature and volume. Okay, na? So, here the statement is like this, that is at constant pressure, the temperature, okay na? So, at constant pressure, the temperature and volume are directly proportional to each other, okay na? So, at constant pressure, volume of a gas is directly proportional to temperature. Actually, Charles did one experiment, so that we call it as hot air balloon technology ಅಂತ ಹೇಳಿ, ಓಕೆನಾ? ಸೊ ಅಲ್ಲಿ ಏನಾಗುತ್ತೆ ಅಂತಂದರೆ, ಒಂದು ಪರ್ಟಿಕ್ಯುಲರ್ ಯಾವುದೋ ಒಂದು ಗ್ಯಾಸ್, ಆ ಗ್ಯಾಸ್ನ ಫಿಕ್ಸ್ಡ್ ವಾಲ್ಯೂಮ್ ಆಫ್ ಗ್ಯಾಸ್ ಕನ್ಸಿಡರ್ ಮಾಡಿದಾಗ ಏನಾಗುತ್ತೆ ಅಂತಂದರೆ, ಅಟ್ ಕಾನ್ಸ್ಟೆಂಟ್ ಪ್ರೆಷರ್, ಓಕೆನಾ? ರಿಮೆಂಬರ್ ಹಿಯರ್ ದ ಕಂಡೀಷನ್ ಈಸ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ಕಾನ್ಸ್ಟೆಂಟ್ ಆಗಿದ್ಕೊಂಡು ಏನಾಗುತ್ತೆ, ಅವರು ವಾಲ್ಯೂಮ್ ಆಫ್ ಅ ಗ್ಯಾಸ್ it increases on increasing temperature, okay na? So temperature increase ಆದಂಗೆ volume of the gas increase ಆಗ್ತಾ ಹೋಗುತ್ತೆ, okay na? So thus he generalized, that is volume is directly proportional to absolute temperature, okay na? The volume of a fixed mass of gas is directly proportional to absolute temperature. So ಏನಾಗುತ್ತೆ ಅಂತಂದರೆ, ಟೆಂಪ್ರೇಚರ್ ನಮಗೆ ಇನ್ಕ್ರೀಸ್ ಆದಂಗೆ ವಾಲ್ಯೂಮ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಓಕೆನಾ? ಸೊ ಪರ್ಟಿಕ್ಯುಲರ್ಲಿ ಅಟ್ ಎವ್ರಿ ರೈಸ್ ಇನ್ ಟೆಂಪ್ರೇಚರ್, ಈಗ ಫಾರ್ ಎಕ್ಸಾಂಪಲ್ ಇನಿಷಿಯಲ್ ಟೆಂಪ್ರೇಚರ್ ಎಷ್ಟೋ ಇರುತ್ತೆ, ಅದಾದಮೇಲೆ ನೆಕ್ಸ್ಟ್ ಟೆಂಪ್ರೇಚರ್ ಜಾಸ್ತಿ ಮಾಡಿದಾಗ, ಓಕೆನಾ, ದಟ್ ಎವ್ರಿ ರೈಸ್ ಇನ್ ಟೆಂಪ್ರೇಚರ್ ದ ವಾಲ್ಯೂಮ್ ಇನ್ಕ್ರೀಸಸ್ ಬೈ 1/273.15, ಓಕೆನಾ? ಸೊ ಏನಾಗುತ್ತೆ ಅಂತಂದರೆ, ಅಲ್ಲಿ ಪರ್ಟಿಕ್ಯುಲರ್ ಅಮೌಂಟ್ ಆಫ್ ವಾಲ್ಯೂಮ್ ಏನಿರುತ್ತೆ ಅದು ನಮಗೆ ಸೇಮ್ ಇರುತ್ತೆ. ಸೊ ಯಾವಾಗ ನಮಗೆ ಟೆಂಪ್ರೇಚರ್ ಇನ್ಕ್ರೀಸ್ ಆಗುತ್ತೆ, ಅಟ್ ಪರ್ಟಿಕ್ಯುಲರ್ ಡಿಗ್ರಿ ಸೆಲ್ಸಿಯಸ್ ನಮಗೆ ಟೆಂಪ್ರೇಚರ್ ಇನ್ಕ್ರೀಸ್ ಆದಾಗ ದ ವಾಲ್ಯೂಮ್ ಆಲ್ಸೋ ಚೇಂಜಸ್ ಟು 1/273.15, ಓಕೆನಾ? ಮೀನ್ಸ್ ದ ವಾಲ್ಯೂಮ್ ಇನ್ಕ್ರೀಸಸ್ ಟು 1/273.15, ಓಕೆನಾ? ಒರಿಜಿನಲ್ ವಾಲ್ಯೂಮ್ ಏನಿದೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಈ ರೇಂಜ್ ಅಷ್ಟು ನಮಗೆ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ ಫಾರ್ ಎವ್ರಿ ರೈಸ್ ಇನ್ ಟೆಂಪ್ರೇಚರ್, ಓಕೆನಾ? ಸೊ ಅಲ್ಲಿ ನಾವು ಇನಿಷಿಯಲ್ ಕಂಡೀಷನ್ ಮತ್ತು ಫೈನಲ್ ಕಂಡೀಷನ್ ಅಂತೇಳಿ ಹೇಳ್ಬೋದು, ಓಕೆನಾ? ಸೊ ಇಫ್ ವಿ ಕನ್ಸಿಡರ್ ಟು ಅಂದರೆ ಇನಿಷಿಯಲ್ ವಾಲ್ಯೂಮ್, ಫೈನಲ್ ವಾಲ್ಯೂಮ್ ಆ್ಯಂಡ್ ಇನಿಷಿಯಲ್ ಟೆಂಪ್ರೇಚರ್, ಫೈನಲ್ ಟೆಂಪ್ರೇಚರ್, ವಿ ಹ್ಯಾವ್ ಆನ್ ಎಕ್ಸ್ಪ್ರೆಷನ್, ದಟ್ ಈಸ್ ವಿ ಟಿ ಈಸ್ ಈಕ್ವಲ್ ಟು ವಿ ನಾಟ್ ಪ್ಲಸ್ 1/273.15 ವಿ ನಾಟ್, ಓಕೆನಾ? ಸೊ ಹಿಯರ್ ವಿ ಟಿ ರೆಫರ್ಸ್ ಟು ದಟ್ ಈಸ್ ದ ವಾಲ್ಯೂಮ್ ಅಟ್ ರೈಸ್ ಇನ್ ಟೆಂಪ್ರೇಚರ್, ಓಕೆನಾ? ಫೈನಲ್ ವಾಲ್ಯೂಮ್ ಅಂತೇಳಿ ಹೇಳ್ತೀವಿ. ವಿ ನಾಟ್ ಅಂತ ಬಂದರೆ ಅಟ್ 0 ಡಿಗ್ರಿ ಅಂದರೆ ಇನಿಷಿಯಲ್ ವಾಲ್ಯೂಮ್. ದೆನ್ ವಿ ನಾಟ್ ಅಗೇನ್, ಹಿಯರ್ ವಿ ಹ್ಯಾವ್ ಇನಿಷಿಯಲ್ ವಾಲ್ಯೂಮ್. ಕ್ಲಿಯರ್? ಸೊ ವಿ ಟಿ ಈಸ್ ದಿ ವಾಲ್ಯೂಮ್ ಅಟ್ ರೈಸ್ ಇನ್ ಟೆಂಪ್ರೇಚರ್. ಸೊ ಪರ್ಟಿಕ್ಯುಲರ್ಲಿ ವಿ ಟಿ, ದಟ್ ಈಸ್ ವಾಲ್ಯೂಮ್ ಅಟ್ ರೈಸ್ ಇನ್ ಟಿ ಡಿಗ್ರಿ ಸೆಲ್ಸಿಯಸ್, ಓಕೆನಾ? ಎಷ್ಟೋ ಇತ್ತು ಅದನ್ನು ನಾವು ರೈಸ್ ಮಾಡಿದ್ದೀವಿ. ವಿ ನಾಟ್, ದಟ್ ಈಸ್ ವಾಲ್ಯೂಮ್ ಅಟ್ 0 ಡಿಗ್ರಿ ಸೆಲ್ಸಿಯಸ್. ಕ್ಲಿಯರ್? ಸೊ ವಿ ಟಿ ಈಸ್ ದಿ ವಾಲ್ಯೂಮ್ ಅಟ್ ಟಿ ಡಿಗ್ರಿ ಸೆಲ್ಸಿಯಸ್, ಮೀನ್ಸ್ ವೆರಿ ರೈಸ್ ಇನ್ ಟೆಂಪ್ರೇಚರ್, ವೆರಾಸ್ ವಿ ನಾಟ್ ಈಸ್ ದಿ ವಾಲ್ಯೂಮ್ ಅಟ್ 0 ಡಿಗ್ರಿ, ದಟ್ ಈಸ್ ನಥಿಂಗ್ ಬಟ್ ಇನಿಷಿಯಲ್, ಓಕೆನಾ? ನಾವು ಇದನ್ನು ಇನಿಷಿಯಲ್ ಅಂತ ಹೇಳಿ ಕರಿಬೋದು, ಆ್ಯಂಡ್ ದಿಸ್ ಒನ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಫೈನಲ್, ಓಕೆನಾ? ಸೊ ಇಲ್ಲಿ ಅದನ್ನು ನಾವೇನು ಮಾಡ್ತೀವಿ, ರೆಪ್ರೆಸೆಂಟ್ ಮಾಡಿದಾಗ it will be like this, that is Vt equals V naught plus 1/273.15 V naught, okay na? So on simplification, that is Vt is equal to V naught 1 plus T by ಕಾಮನ್ ತಗೊಂಡಿರೋದು, ಓಕೆನಾ? 1 plus T by 273.15. ಸೊ ಹಿಯರ್ ವಿ ನಾಟ್
ಕಾಮನ್ ಇದೆ. ಸೊ ವಿ ನಾಟ್ನ ನಾವು ಕಾಮನ್ ತೊಗೊಂಡಾಗ ವಿ ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್ 1 ಪ್ಲಸ್ ಟಿ ಡಿವೈಡೆಡ್ ಬೈ 273.15. Then on further simplification Vt equals V naught into LCM ತಗೊಂಡ್ರೆ 273.15 plus T divided by 273.15. ಓಕೆನಾ? ಸೊ ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಈ ಸ್ಟೇಜಲ್ಲಿ ವಿ ಹ್ಯಾವ್ ಅ ನ್ಯೂ ಸ್ಕೇಲ್ ಟೆಂಪ್ರೇಚರ್ ದಟ್ ಈಸ್ ಕಾಲ್ಡ್ ಆಸ್ ಕೆಲ್ವಿನ್ ಸ್ಕೇಲ್ ಟೆಂಪ್ರೇಚರ್ ಆರ್ ಅಬ್ಸಲ್ಯೂಟ್ ಟೆಂಪ್ರೇಚರ್ ಸ್ಕೇಲ್. ಓಕೆನಾ? ಸೊ ಇದನ್ನು ನಾವೇನಂತ ಕರಿತೀವಿ? ಕೆಲ್ವಿನ್ ಸ್ಕೇಲ್ ಟೆಂಪ್ರೇಚರ್ ಆರ್ ಕೆಲ್ವಿನ್ ಸ್ಕೇಲ್ ಟೆಂಪ್ರೇಚರ್ ಆರ್ ಕೆಲ್ವಿನ್ ಟೆಂಪ್ರೇಚರ್ ಸ್ಕೇಲ್ ಅಂತಲೂ ಕರಿತೀವಿ. ಆ್ಯಂಡ್ ಈವನ್ ಅಬ್ಸಲ್ಯೂಟ್ ಟೆಂಪ್ರೇಚರ್ ಸ್ಕೇಲ್ ಅಂತ ಹೇಳಿ ಕರಿತೀವಿ. ಕ್ಲಿಯರ್? ಸೊ ಹಿಯರ್ ಪರ್ಟಿಕ್ಯುಲರ್ಲಿ T, that is temperature, is equal to 273.15 plus T. Okay na? Where T naught is equal to 273.15. If T is equal to 0 ಅಂತ ಕನ್ಸಿಡರ್ ಮಾಡಿದ್ರೆ, ಓಕೆನಾ, ಮೀನ್ಸ್ ಎವ್ರಿ ರೈಸ್ ಇನ್ ಟೆಂಪ್ರೇಚರ್ ಅಂತ ಏನು ಹೇಳ್ತೀವಿ ಅದ್ರ ಬೇಸ್ ಮೇಲೆ. ಕ್ಲಿಯರ್? ಸೊ ಇಫ್ ನಮಗೆ 0 ಡಿಗ್ರಿ ಸೆಲ್ಸಿಯಸ್ ಸ್ಕೇಲ್ ಇದ್ದರೆ ದಟ್ ವಿ ಕಾಲ್ ಇಟ್ ಆಸ್ ಇನ್ ಸೆಲ್ಸಿಯಸ್ ಸ್ಕೇಲ್, ರೈಟ್? ಸೊ ಅದಕ್ಕೆ ನಾವೇನು ಮಾಡ್ತೀವಿ? ಪ್ಲಸ್ 273 ಕೆಲ್ವಿನ್ ಆ್ಯಡ್ ಮಾಡಿದ್ರೆ ದಟ್ ಈಸ್ 273.15 ಕೆಲ್ವಿನ್ ಇದ್ದರೆ ನಾವು ಅದನ್ನು ಕೆಲ್ವಿನ್ ಸ್ಕೇಲ್ ಆರ್ ಅಬ್ಸಲ್ಯೂಟ್ ಸ್ಕೇಲ್ ಅಂತ ಹೇಳಿ ಕರಿತೀವಿ. ಓಕೆನಾ? ಆರ್ ಅಬ್ಸಲ್ಯೂಟ್ ಸ್ಕೇಲ್. ಸೊ ನಿಮಗೆ ಗೊತ್ತಿರ್ಬೋದು, ನಿಮಗೆ SI ಮೀನ್ ಸ್ಟ್ಯಾಂಡರ್ಡ್ ಯೂನಿಟ್ ಬಂದು ಟೆಂಪ್ರೇಚರಿಗೆ ಕೆಲ್ವಿನ್. ಇನ್ ಕೇಸ್ ನಿಮಗೆ ಸೆಲ್ಸಿಯಸ್ಸಲ್ಲಿದ್ದರೆ ನೀವು ಅದನ್ನು ಕೆಲ್ವಿನಿಗೆ ಕನ್ವರ್ಟ್ ಮಾಡ್ಕೋತೀರಾ. ಸೊ ಆಗ ಏನು ಮಾಡ್ತೀವಿ? ಜಸ್ಟ್ ವಿ ಆರ್ ಗೋಯಿಂಗ್ ಟು ಆ್ಯಡ್ 273.15. ಓಕೆನಾ? ಕ್ಲಿಯರ್? ಸೊ ಯಾವುದೋ ಒಂದು ಟೆಂಪ್ರೇಚರ್ ಇರುತ್ತೆ, ಆ ಟೆಂಪ್ರೇಚರ್ನ ನಾವೇನು ಮಾಡಬೇಕು? ಕೆಲ್ವಿನಿಗೆ ಕನ್ವರ್ಟ್ ಮಾಡಬೇಕು ಅಂತಂದರೆ ನಮಗೆ 273 ಆ್ಯಡ್ ಮಾಡಬೇಕು. ಕ್ಲಿಯರ್? 0 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಸೆಲ್ಸಿಯಸ್ ಸ್ಕೇಲ್ ಅಂತ ಕರಿತೀವಿ. ಅದೇ ಇನ್ ಟರ್ಮ್ಸ್ ಆಫ್ ಕೆಲ್ವಿನ್ ಸ್ಕೇಲ್ ಅಂತ ಬಂದರೆ 273.15. ಓಕೆನಾ? ಫಾರ್ ಎಕ್ಸಾಂಪಲ್ ನಮಗೀಗ 20 ಡಿಗ್ರಿ ಸೆಲ್ಸಿಯಸ್ ಇದೆ ಅಂತ ಅಂದ್ಕೊಳ್ಳಿ, ಇದನ್ನು ನಾವು ಕೆಲ್ವಿನಿಗೆ ಕನ್ವರ್ಟ್ ಮಾಡಬೇಕು. ಸೊ ವೆರಿ ಸಿಂಪಲ್, 20 ಪ್ಲಸ್ 273.15 ಸೊ ದಟ್ ಇಟ್ ವಿಲ್ ಗಿವ್ ರೈಸ್ ಟು 293.15. ಓಕೆನಾ? ಕೆಲ್ವಿನ್. ಸೊ 20 ಡಿಗ್ರಿ ಸೆಲ್ಸಿಯಸ್, ದಿಸ್ ಈಸ್ ಇನ್ ಸೆಲ್ಸಿಯಸ್ ಸ್ಕೇಲ್, ದಟ್ ವಿಲ್ ಬಿ ರಿಟರ್ನ್ ಆಸ್ 293.15 ಇನ್ ಕೆಲ್ವಿನ್ ಸ್ಕೇಲ್. ಓಕೆನಾ? ಸೊ ಕೆಲ್ವಿನ್ ಸ್ಕೇಲ್ ಅಂತ ಬಂದರೆ ಜಸ್ಟ್ ನಾವು ವಿ ಆರ್ ಗೋಯಿಂಗ್ ಟು ಆ್ಯಡ್ 273.15. ಕ್ಲಿಯರ್? ಸೊ ದಿಸ್ ಈಸ್ ಅಬೌಟ್ ದಿ ಕೆಲ್ವಿನ್ ಸ್ಕೇಲ್ ಆ್ಯಂಡ್ ಸೆಲ್ಸಿಯಸ್ ಸ್ಕೇಲ್. ಓಕೆನಾ? ಸೊ ಬೈ ದಿಸ್ ವಿ ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್ ದ ಈಕ್ವೇಷನ್ ದಟ್ ಈಸ್ Vt ಈಸ್ ಈಕ್ವಲ್ ಟು, ನಾವು ಈ ಏನಿದೆ ಇದನ್ನು ಸಿಂಪಲ್ಲಾಗಿ ರೆಪ್ರೆಸೆಂಟ್ ಮಾಡಿದ್ರೆ ದಟ್ ಈಸ್ V ನಾಟ್ ಡಿವೈಡೆಡ್ ಬೈ ಈ 273.15 ಪ್ಲಸ್ ಟಿ ಇರೋದನ್ನು ನಾವು ಟಿ ಅಂತ ಹೇಳಿ ಹೇಳ್ತೀವಿ. ವರಾಸ್ 273.15 ಇರೋದನ್ನು ಟಿ ನಾಟ್ ಅಂತ ಹೇಳಿ ಕರಿತೀವಿ. ಕ್ಲಿಯರ್? ಸೊ ಏನು? ಟಿ ರೆಫರ್ಸ್ ಟು ಟೆಂಪ್ರೇಚರ್ ವಿತ್ ರೈಸ್ ಇನ್ ಟಿ ಕೆಲ್ವಿನ್. ಓಕೆನಾ? ಸೊ ಇಲ್ಲಿ ನಮಗೆ 273.15 ಪ್ಲಸ್ ಟಿ ಇದೆ. ಓಕೆನಾ? ಸೊ ಏನು ನಮಗೆ ಇನಿಷಿಯಲ್ ಟೆಂಪ್ರೇಚರ್, ಅದ್ರ ಜೊತೆಗೆ ನಮಗೆ ಎಕ್ಸ್ಟ್ರಾ ಟೆಂಪ್ರೇಚರ್ ಇನ್ಕ್ರೀಸ್ ಮಾಡಿರ್ತೀವಲ್ಲ ಅದು. ಕ್ಲಿಯರ್? ಸೊ ಇನಿಷಿಯಲ್ ಟೆಂಪ್ರೇಚರ್ ದಟ್ ಈಸ್ 273.15 ಪ್ಲಸ್ ಇನ್ಕ್ರೀಸ್, ಎಷ್ಟು ನಮಗೆ ಟೆಂಪ್ರೇಚರ್ ಇನ್ಕ್ರೀಸ್ ಆಗಿದೆ ಅನ್ನೋದನ್ನು. ಸೊ ಸಿಂಪಲ್ಲಾಗಿ ಹೇಳೋದಾದರೆ ಟಿ ಈಸ್ ದಿ ಫೈನಲ್ ಟೆಂಪ್ರೇಚರ್. ಓಕೆನಾ? ವೆರಾಸ್ ಟಿ ನಾಟ್ ಈಸ್ ದಿ ಇನಿಷಿಯಲ್ ಟೆಂಪ್ರೇಚರ್. ಸೊ ಫೈನಲ್ ಟೆಂಪ್ರೇಚರ್, ಇನಿಷಿಯಲ್ ಟೆಂಪ್ರೇಚರ್. ಕ್ಲಿಯರ್? ಸೊ ವಿ ಹ್ಯಾವ್ ಎಕ್ಸ್ಪ್ರೆಷನ್ ದಟ್ ಈಸ್ Vt ಈಸ್ ಈಕ್ವಲ್ ಟು V ನಾಟ್ ಇಂಟು ಟಿ ಡಿವೈಡೆಡ್ ಬೈ ಟಿ ನಾಟ್. ಓಕೆನಾ? ಸೊ ದಿಸ್ Vt ಈಸ್ ಡಿವೈಡೆಡ್ ಬೈ V ನಾಟ್, ಇಲ್ಲೇನಿದೆ ಅದನ್ನು ನಾನು ಈ ಕಡೆ ತೊಗೊಂಡಿರೋದು. V ನಾಟ್ ಈಸ್ ಈಕ್ವಲ್ ಟು ಟಿ ಡಿವೈಡೆಡ್ ಬೈ ಟಿ ನಾಟ್. ಓಕೆನಾ? ಸೊ ದಿಸ್ ಈಸ್ ದಿ ಎಕ್ಸ್ಪ್ರೆಷನ್ ವಿತ್ ಚೇಂಜ್ ಇನ್ ವಾಲ್ಯೂಮ್ ಆ್ಯಂಡ್ ಟೆಂಪ್ರೇಚರ್. As I already told, Charles he did an experiment that ಒಂದು ಫಿಕ್ಸ್ಡ್ ವಾಲ್ಯೂಮ್ ಆಫ್ ಗ್ಯಾಸ್ನ ತೊಗೊಂಡು ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ಏನು ಮಾಡ್ತಾರೆ? ಟೆಂಪ್ರೇಚರ್ನ ಇನ್ಕ್ರೀಸ್ ಮಾಡ್ತಾರೆ. ಸೊ ಟೆಂಪ್ರೇಚರ್ ಇನ್ಕ್ರೀಸ್ ಆದಂಗೆ ಏನಾಗುತ್ತೆ? ನಮಗೆ ವಾಲ್ಯೂಮ್ ಕೂಡ ಇನ್ಕ್ರೀಸ್ ಆಗುತ್ತೆ. ಓಕೆನಾ? ಸೊ ದಟ್ ಪರ್ಟಿಕ್ಯುಲರ್ ವಾಲ್ಯೂಮ್ ಈಸ್ ಇನ್ಕ್ರೀಸ್ಡ್ ಬೈ 1/273.15. ಓಕೆನಾ? ಸೊ ದಟ್ ಈಸ್ ಕಾಲ್ಡ್ ಆಸ್ ಫೈನಲ್ ವಾಲ್ಯೂಮ್.
ಸೊ ಅದ್ರ ಬೇಸ್ ಮೇಲೆ he gave a generalization, that is Vt by V0 is equal to Tt by T0. So here Vt refers to volume at T degree Celsius, means ನಾವು ಎಷ್ಟು ಟೆಂಪ್ರೇಚರ್ ಇನ್ಕ್ರೀಸ್ ಮಾಡಿದ್ದೀವಿ. ಸಿಂಪಲ್ ಆಗಿ ಹೇಳೋದಾದರೆ ದಟ್ ಈಸ್ ಫೈನಲ್ ವಾಲ್ಯೂಮ್, ಇನಿಷಿಯಲ್ ವಾಲ್ಯೂಮ್, ಫೈನಲ್ ಟೆಂಪ್ರೇಚರ್, ಇನಿಷಿಯಲ್ ಟೆಂಪ್ರೇಚರ್. Clear? So this is how we are going to represent. Okay na? In general, if you want to express, that is V2 by V1 is equal to T2 by T1. ಓಕೆನಾ? ಇನ್ ಜನರಲ್ ಇಲ್ಲಿ ಇನಿಷಿಯಲ್ ಫೈನಲ್ ಐ ಮೀನ್ ಟು ಸೇ ಟಿ ಮತ್ತು ನಾಟ್ ಇದನ್ನು ರೆಪ್ರೆಸೆಂಟ್ ಮಾಡೋದ್ರ ಬದಲು ಇಫ್ ವಿ ಕನ್ಸಿಡರ್ ಟು ಕಂಡೀಷನ್ಸ್ ಅಂತ ಹೇಳಿ ಜನರಲ್ ಆಗಿ ರೆಪ್ರೆಸೆಂಟ್ ಮಾಡಿದ್ರೆ ದಟ್ ಈಸ್ V2 ಡಿವೈಡೆಡ್ ಬೈ V1 ದಟ್ ಈಸ್ ಈಕ್ವಲ್ ಟು T2 ಬೈ T1. ಓಕೆನಾ? ಸೊ ದಟ್ ಈಸ್ ಈಕ್ವಲ್ ಟು V1 by T1 is equal to V2 by T2. Even we can write like this also. Okay na? V1 by T1 is equal to V2 by T2. So this is the final expression. V1 by T1 is equal to V2 by T2. Okay na? So now as we already told, that is at constant pressure we have a statement, at constant pressure V is directly proportional to T. ಓಕೆನಾ? ನಾವು ಇದನ್ನು ಕನ್ವರ್ಷನ್ ಮಾಡಿದ್ರೆ ಐ ಮೀನ್ ಸಿಂಪ್ಲಿಫಿಕೇಷನ್ ಮಾಡಿದ್ರೆ ಟು ರಿಮೂವ್ ದಿಸ್ ಪ್ರಪೋರ್ಷನಾಲಿಟಿ ಸಿಂಬಲ್ ವಿ ಆರ್ ಗೋಯಿಂಗ್ ಟು ಡೂ V is equal to K into T. ಓಕೆನಾ? ಈ ಪ್ರಪೋರ್ಷನಾಲಿಟಿ ಸಿಂಬಲ್ನ ರಿಮೂವ್ ಮಾಡಲಿಕ್ಕೆ V ಈಕ್ವಲ್ಸ್ KT ಅಂತ ಬರಿತೀವಿ. ಸೊ V by T is equal to K. ಓಕೆನಾ? K is the proportionality constant. Understood? So this is also one of the expression, that is mathematical expression to represent Charles' law. Clear? So V equals KT, V by T equals K. Okay na? So this is how we are going to determine the pressure, at constant pressure we can determine the volume or temperature. So ಯಾವುದಾದ್ರು ಒಂದನ್ನು ಕೊಟ್ಟಿರ್ತಾರೆ, by using that we are going to determine. Clear? So the statement is at constant pressure the volume of a fixed mass of gas is directly proportional to absolute temperature. Clear? Volume is directly proportional to temperature. According to Boyle's law, at constant temperature, pressure is inversely proportional to volume, whereas according to Charles' law, at constant pressure, volume is directly proportional to its absolute temperature. Coming to graphical representation under Charles' law. Okay na? If we plot a graph of volume versus T, we are going to get a graph like this. ಓಕೆನಾ? ಸೊ ನಮಗಿಲ್ಲಿ ಏನಾಗುತ್ತೆ ಅಂತಂದರೆ ವಿತ್ ರೆಸ್ಪೆಕ್ಟ್ ಟು ವಾಲ್ಯೂಮ್ ಆ್ಯಂಡ್ ಟೆಂಪ್ರೇಚರ್ ಮಸ್ಟ್ ಬಿ ಇನ್ ಸೆಲ್ಸಿಯಸ್ ಸ್ಕೇಲ್. ಓಕೆನಾ? ವಿ ಆರ್ ಗೋಯಿಂಗ್ ಟು ಗೆಟ್ ಎ ಸ್ಟ್ರೈಟ್ ಲೈನ್, ಬಟ್ ಆನ್ ಎಕ್ಸ್ಟೆಂಡಿಂಗ್ ಇಟ್ ವಿಲ್ ಗಿವ್ ರೈಸ್ ಟು ಎ ಝೀರೋ ವಾಲ್ಯೂಮ್. ಓಕೆನಾ? ಎಲ್ಲಿ ಎಕ್ಸ್ಟೆಂಡ್ ಮಾಡಿದಾಗ ನಮಗೆ ಝೀರೋ ವಾಲ್ಯೂಮ್ ಇರುತ್ತೆ. ಓಕೆನಾ? ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ ಎಕ್ಸ್ಟೆಂಡ್ ಮಾಡಿದಾಗ ನಮಗೆ ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ನಮಗೆ ಮೀಟ್ ಆಗುತ್ತೆ. ದಟ್ ಟೆಂಪ್ರೇಚರ್ ಈಸ್ ನಥಿಂಗ್ ಬಟ್ -273.15. ಓಕೆನಾ? ಸೊ ಈ ಒಂದು ಪಾಯಿಂಟಲ್ಲಿ ನಾವು ಏನಂತ ಹೇಳ್ತೀವಿ, ದಟ್ ಈಸ್ ವಿ ಹ್ಯಾವ್ ಎ ಟೆಂಪ್ರೇಚರ್ 273.15. ಕ್ಲಿಯರ್? ಸೊ ಹಿಯರ್ ದ ವೇರಿಯೇಷನ್ ಈಸ್ ಲೈಕ್ ದಿಸ್. ಇಫ್ ದ ಪ್ರೆಷರ್ ವೇರೀಸ್ ಮೀನ್ಸ್ ಡಿಫ್ರೆಂಟ್ ಪ್ರೆಷರ್ಸ್ ಇದ್ದಾಗ ನಮಗೆ ಈ ರೀತಿ ಬರುತ್ತೆ. ಕ್ಲಿಯರ್? ಸೊ ಹಿಯರ್ ದ ಕಂಡೀಷನ್ ದಟ್ ಈಸ್ P1 is less than P2, which is further less than P3, which is further less than P4. ಓಕೆನಾ? ಸೊ ಈ ಕಂಡೀಷನಲ್ಲಿ ನಮಗೆ ಇರುತ್ತೆ. ಸೊ ಸ್ಲೋಪ್ ಆಫ್ ದಿಸ್ ಲೈನ್ ಪರ್ಟಿಕ್ಯುಲರ್ಲಿ ಅಟ್ ಡಿಫ್ರೆಂಟ್ ಟೆಂಪ್ರೇಚರ್ ಗಿವ್ಸ್ ಅ ಝೀರೋ ವಾಲ್ಯೂಮ್. ಓಕೆನಾ? ಅದು ಪರ್ಟಿಕ್ಯುಲರ್ ಒನ್ ವಾಲ್ಯೂಮ್ ಅಂತ ಕನ್ಸಿಡರ್ ಮಾಡಿದಾಗ ನಮಗೆ ಅಲ್ಲಿ ವಾಲ್ಯೂಮ್ ಝೀರೋ ಇರುತ್ತೆ. ಸೊ ಹಿಯರ್ ದ ಟೆಂಪ್ರೇಚರ್ ಆಲ್ ದಿ ಲೈನ್ಸ್ ಮೀಟ್. ಓಕೆನಾ? ಸೊ ನಾವು ಈ ಲೈನ್ಸ್ನ ಎಕ್ಸ್ಟೆಂಡ್ ಮಾಡಿದಾಗ ಅದು ನಮಗೆ ಟೆಂಪ್ರೇಚರ್ ಆ್ಯಕ್ಸಿಸಲ್ಲಿ ಮೀಟ್ ಆಗ್ತದೆ. ಸೊ ದಟ್ ಪರ್ಟಿಕ್ಯುಲರ್ ಪಾಯಿಂಟ್ ದಟ್ ಈಸ್ -273.15. ಸೊ ನಾವು ಈ ಒಂದು ವ್ಯಾಲ್ಯೂನ ಇಫ್ ವಿ ಸಬ್ಸ್ಟಿಟ್ಯೂಟ್ ಇನ್ ಅನ್ ಈಕ್ವೇಷನ್, ಸೊ ಲಾಸ್ಟಲ್ಲಿ ನಮಗೆ ಒಂದು ಈಕ್ವೇಷನ್ ಇತ್ತು, Vt is equal to V0 273.15 ಪ್ಲಸ್ T ಡಿವೈಡೆಡ್ ಬೈ 273.15. ಸೊ ಈ ವ್ಯಾಲ್ಯೂಗೆ ನಾವು Tಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ if T is equal to -273.15, the volume is equal to 0. Right? So
ಟಿ ವ್ಯಾಲ್ಯೂನ ನಾವು -273.15 ಇದ್ದರೆ ನಮಗೆ ವಾಲ್ಯೂಮ್ ಏನಾಗಿರುತ್ತೆ 0 ಇರುತ್ತೆ. ಸೊ ದಟ್ ಮೀನ್ಸ್ ದಟ್ ಪರ್ಟಿಕ್ಯುಲರ್ ಗ್ಯಾಸ್ ಡಸ್ ನಾಟ್ ಎಕ್ಸಿಸ್ಟ್. ಓಕೆನಾ, ದಟ್ ಪರ್ಟಿಕ್ಯುಲರ್ ಗ್ಯಾಸ್ ಡಸ್ ನಾಟ್ ಎಕ್ಸಿಸ್ಟ್. Understood? So Vt is equal to 0 when we put T is equal to -273.15. Clear? So this means the gas does not exist. Okay na? So actually all gases get easily liquefied before the temperature reached. Okay na? So one particular temperature reach ಆದ ತಕ್ಷಣ ಎಲ್ಲ ಗ್ಯಾಸಸ್ ಏನಾಗುತ್ತೆ ನಮಗೆ ಲಿಕ್ವಿಫೈ ಆಗುತ್ತೆ. ಸೊ ದಟ್ ಪರ್ಟಿಕ್ಯುಲರ್ ಟೈಮಲ್ಲಿ ಆ ಒಂದು ಟೆಂಪ್ರೇಚರಲ್ಲಿ ನಮಗೇನಾಗುತ್ತೆ ಝೀರೋ ವಾಲ್ಯೂಮ್ ಅಂತ ಹೇಳಿ ಕರಿತೀವಿ, ಆರ್ ಎಲ್ಸ್ ಅಬ್ಸಲ್ಯೂಟ್ ಝೀರೋ ಅಂತ ಹೇಳಿ ಕರಿತೀವಿ. ಓಕೆನಾ. ದೆನ್ ವಿ ಹ್ಯಾವ್ ಎ ಸ್ಟೇಟ್ಮೆಂಟ್ ದಟ್ ಈಸ್ ಅಕಾರ್ಡಿಂಗ್ ಟು ಚಾರ್ಲ್ಸ್ ಲಾ, ದಟ್ ಈಸ್ ಆಲ್ ಗ್ಯಾಸಸ್ ಒಬೇ ಚಾರ್ಲ್ಸ್ ಲಾ ಅಟ್ very low temperature and pressure. Okay now, very low pressure and high temperature all gas obeys Charles law. Clear? So at very low pressure and high temperature all gas obey Charles law. So this is one of the important statement. Okay na. So by this generalization, at low pressure and high temperature all gases obey Charles law. Clear? So this is about the Charles law. And one more thing, we are going to call these line as isobar. Okay na. This line has isobar. Here iso refers to same, bar refers to pressure. Okay na. So particularly ನಾವು ಆ ಲೈನ್ಸ್ನ ನಾವೇನಂತ ಕರಿತೀವಿ ಐಸೋಬಾರ್ಸ್ ಅಂತ ಹೇಳಿ ಕರಿತೀವಿ. ಈಚ್ ಲೈನ್ ವಿತ್ ರೆಸ್ಪೆಕ್ಟ್ ಟು ವಾಲ್ಯೂಮ್ ಆ್ಯಂಡ್ ಟೆಂಪ್ರೇಚರ್ ಇನ್ ಅ ಗ್ರಾಫ್ ಕಾಲ್ ಇಟ್ ಆಸ್ ಐಸೋಬಾರ್. ಕ್ಲಿಯರ್? ಸೊ ಅಂಡರ್ಸ್ಟುಡ್? ದಿಸ್ ಈಸ್ ಅಬೌಟ್ ದಿ Charles law. So next coming to Gay-Lussac's law, the third law, that is Gay-Lussac's law. This is a pressure and temperature relationship. Okay na, Gay-Lussac's law, that is pressure and temperature relationship. Okay na. So here the statement that is given by Joseph Gay-Lussac, so he named the law as Gay-Lussac's law. Particularly here at constant volume. Okay na, here the condition is at constant volume pressure is directly proportional to the temperature. Okay na, at constant volume, so pressure of fixed amount of gas is directly proportional to temperature. Mathematically we are going to represent like this, that is at constant volume P is directly proportional to temperature, whereas P ಈ ಪ್ರಪೋರ್ಷನಾಲಿಟಿ ಸಿಂಬಲ್ನ ರಿಮೂವ್ ಮಾಡಲಿಕ್ಕೆ P is equal to KT, where P by T is equal to K, so K is the constant, that is proportionality constant. Clear? So this is about the Gay-Lussac's law, statement. So particularly this relationship is derived from Boyle's law and Charles law. So here we have a graphical representation, that is pressure versus temperature. Okay na, at constant volume means exactly constant volume iddaga we have a lines, means different lines, that we call it as isochore. So if we plot a graph of pressure versus temperature, temperature in Kelvin and pressure in bar, okay na, so we are going to get lines like this. When we extrapolate those lines, it will pass from origin. Okay na, ಅಥವಾ it will coincide at the point origin. So exactly ನಮಗೆ ಒರಿಜಿನಲ್ಲಿ ಅದು ಕೋಯಿನ್ಸೈಡ್ ಆಗುತ್ತೆ. These lines are called as isochores. ಓಕೆನಾ, ಐಸೋಕೋರ್ಸ್ ಅಂತ ಹೇಳಿ ಕರಿತೀವಿ, ದಟ್ ಈಸ್ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್. ಓಕೆನಾ, ಇನ್ ಟರ್ಮ್ಸ್ ಆಫ್ ಪ್ರೆಷರ್ ಆ್ಯಂಡ್ ಟೆಂಪ್ರೇಚರ್ನ ವಿತ್ ರೆಸ್ಪೆಕ್ಟ್ ಟು ಮೋಲಾರ್ ವಾಲ್ಯೂಮ್, ಅಂದರೆ ವಾಲ್ಯೂಮ್ ಕಾನ್ಸ್ಟೆಂಟ್ ಇದ್ದಾಗ ನಾವು ಈ ರೀತಿ ರೆಪ್ರೆಸೆಂಟ್ ಮಾಡಿದ್ರೆ ವಿ ಆರ್ ಗೋಯಿಂಗ್ ಟು ಕಾಲ್ ದಿಸ್ ವಾಲ್ಯೂಮ್ ಲೈನ್ಸ್ ಆಸ್ ಐಸೋಕೋರ್ಸ್. ಹಿಯರ್ ದ ಕಂಡೀಷನ್ ಈಸ್ V1 ಈಸ್ less than V2, further less than V3, which is further less than V4. Okay na. So here the volume varies like this. Clear? So according to Gay-Lussac's law, at constant volume pressure is directly proportional to temperature. So we learnt three different laws, that is according to Boyle's law, that is at constant temperature, that is pressure is inversely proportional to volume, whereas according to Charles law, at constant
pressure V is directly proportional to temperature, that is volume is directly proportional to temperature, whereas according to Gay-Lussac's law, that is at constant volume, pressure is directly proportional to temperature. So like this we have three gas law. In the next class I will continue with the Avogadro's law.